ಒಂದು ಹನಿ ಎಣ್ಣೆ ಇಲ್ಲ, ಬೆಣ್ಣೆನೂ ಇಲ್ಲ. ಆದರೂ ಹೋಟೆಲ್ ಶೈಲಿಯಲ್ಲಿ ಸಖತ್ ಗರಿಗರಿಯಾಗಿರುವ ಪೇಪರ್ ಥರ ಇರೋ ಈ ರಾಗಿ ದೋಸೆ ಮನೆಯಲ್ಲೇ ಮಾಡಬಹುದು ಅಂದರೆ ನಂಬ್ತೀರಾ? ಹೌದು, ಆರೋಗ್ಯಕ್ಕೂ ಬೆಸ್ಟ್. ದೋಸೆ ಮಾತ್ರ ಸೂಪರ್ ಗರಿಗರಿಯಾಗಿ ಬರ್ತದೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದನ್ನು ಮಾಡೋದು ಕೂಡ ತುಂಬ ಸುಲಭ. ಒಂದು ಪರ್ಫೆಕ್ಟ್ ಅಳತೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಇಲ್ಲಿ 1 ಕಪ್ ರಾಗಿ, ಹೋಲ್ ರಾಗಿ ತಗೊಂಡಿದ್ದೇನೆ. ಇದನ್ನು ಸ್ವಚ್ಛವಾಗಿ 3-4 ನೀರಲ್ಲಿ ಮೊದಲಿಗೆ ತೊಳೆದುಕೊಳ್ತೇನೆ. ಈಗ ಇದರಲ್ಲಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಉದ್ದಿನಬೇಳೆ ಹಾಗೂ 1/4 ಟೀ ಸ್ಪೂನ್ ಮೆಂತ್ಯ ಸೇರಿಸ್ಕೊಳ್ಬೇಕು. ಹಾಗೆ ಮತ್ತೆ ಪುನಃ ಒಂದ್ಸಲ ಸ್ವಚ್ಛವಾಗಿ 1-2 ನೀರು ತೆಗೆದ್ರೆ ಸಾಕು. ಈಗ ಇದರಲ್ಲಿ ಒಳ್ಳೆ ನೀರನ್ನು ಹಾಕಿ 6 ಗಂಟೆ ನೆನೆಸಬೇಕು. ಇದೆಲ್ಲ 6 ಗಂಟೆ ನಂತರ ರುಬ್ಬಬೇಕಾದ್ರೆ ಅರ್ಧ ಕಪ್ ಅವಲಕ್ಕಿಯನ್ನು ಅದೇ ನೀರಲ್ಲಿ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಇಲ್ಲಿ ಒಳ್ಳೆ ನೀರನ್ನು ಬಳಸಿದ್ದೀನಿ. ಇದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ರುಬ್ಕೊಳ್ಬೇಕು. ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಳ್ಳಿ, ನೀರು ನೋಡಿ ಹಾಕಿ, ಆಮೇಲೆ ಜಾಸ್ತಿ ನೀರು ಬೇಡ. ಸ್ವಲ್ಪ ನೀರು ಹಾಕಿ ದಪ್ಪ ನೋಡ್ಕೊಳ್ಳಿ, ಬೇಕಿದ್ರೆ ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪುನಃ ರುಬ್ಕೊಳ್ತಾ ಇದ್ದೇನೆ. ಈಗ ಇಲ್ಲಿ ಹಿಟ್ಟು ನೈಸಾಗಿ ರುಬ್ಬಿದ್ದೇನೆ. ಈಗ ಇದನ್ನೊಂದು ಬೇರೆ ಪಾತ್ರೆಯಲ್ಲಿ ಹಾಕಿಕೊಳ್ತೇನೆ. ಹಾಗೆ ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪನೇ ಹಾಕಿ ಹಿಟ್ಟಿಗೆ ಸೇರಿಸ್ಕೊಳ್ತೇನೆ. ಹಿಟ್ಟು ರುಬ್ಬಿದ ನಂತರ ಯಾವುದೇ ಚಮಚ ಬಳಸದೆ ನಿಮ್ಮ ಕೈಯಲ್ಲಿ ಕನಿಷ್ಠ 5 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಬಿಡದಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಾಡಿದ್ರಿಂದ ನಮ್ಮ ಕೈಯಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳು ಹಿಟ್ಟಿಗೆ ಸೇರಿ ಹಿಟ್ಟು ಹುದುಗಲು ಸಹಾಯ ಮಾಡ್ತದೆ. ರಾತ್ರಿ ಇಡೀ ಫಾರ್ಮೆಂಟೇಷನ್ ಆಗಲಿಕ್ಕೆ ಬಿಡಿ, ಕನಿಷ್ಠ ಪಕ್ಷ 8 ಗಂಟೆ. 8 ಗಂಟೆಯ ಬಳಿಕ ಹಿಟ್ಟಿಗೆ 1/4 ಟೀ ಸ್ಪೂನ್ ಅಡುಗೆ ಸೋಡಾವನ್ನು ಸೇರಿಸ್ಕೊಳ್ತೇನೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇದರಲ್ಲಿ ಸೋಡಾ ಹಾಕಿದ ಕಾರಣ ಇಷ್ಟೇ, ನನಗೆ 8 ಗಂಟೆಗಳ ಕಾಲ ಸಿಗಲಿಲ್ಲ, ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು. ಹಾಗಾಗಿ 6 ಗಂಟೆಗೆ ನಾನು ದೋಸೆಯನ್ನು ಮಾಡಲು ಪ್ರಾರಂಭಿಸಿದೆ. ನೀವು ಇನ್ನು 8 ಗಂಟೆಗಳ ಕಾಲ ಇಟ್ಟರೆ ಇದರಲ್ಲಿ ಸೋಡಾ ಹಾಕಲೇಬೇಕಂತ ಕಡ್ಡಾಯ ಇಲ್ಲ, ಹಾಕಿದ್ರೂ ಪರವಾಗಿಲ್ಲ. ಹಾಗೆ ಇದರಲ್ಲಿ ರುಚಿಗೆ ತಕ್ಕ ಉಪ್ಪು ಹಾಕಿ ನೀರನ್ನು ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಹದ ಮಾಡಿಕೊಂಡೆ. ನೀರನ್ನು ಸ್ವಲ್ಪ ಬೆರೆಸಿ. ತುಂಬ ಈಸಿ, ಸುಲಭ ರೀತಿಯಲ್ಲಿ ಇದನ್ನು ಮಾಡ್ಬೋದು. ಏನೂ ಹೆಚ್ಚಿನ ಪ್ರಕ್ರಿಯೆ ಇಲ್ಲ. ಹಿಟ್ಟು ರುಬ್ಬುವಾಗ ನಮಗೆ ಸ್ವಲ್ಪ ಲೇಟ್ ಆಗಿತ್ತು ರಾತ್ರಿ, ಹಾಗೆ ಬೆಳಿಗ್ಗೆ ಕೂಡ ಬೇಗ ಮಾಡಬೇಕಾಯಿತು. ನನಗೆ ಸಿಕ್ಕಿದ ಅವಧಿ 6 ಗಂಟೆಗಳ ಕಾಲ ಅಷ್ಟೇ. ಹಾಗಾಗಿ ನೋಡಿ, ಈ ಥರ ಹಿಟ್ಟಾಗಬೇಕು. ತುಂಬ ತೀರ ತೆಳ್ಳಗಲ್ಲ, ತುಂಬ ದಪ್ಪನೂ ಅಲ್ಲ. ಈಗ ಇಲ್ಲಿ ಎಣ್ಣೆ ಅಂದರೆ ಸ್ವಲ್ಪ ಅಷ್ಟೇ, ಕಾವಲಿಗೆ ಫಸ್ಟ್ ಹಚ್ಕೊಂಡಿದ್ದಷ್ಟೇ, ಎಣ್ಣೆ ಅವಶ್ಯನೇ ಇಲ್ಲ. ಚೆನ್ನಾಗಿ ಬಿಸಿಯಾಗಿದ್ದ ಕಾವಲಿಗೆಯನ್ನು ಹೀಟನ್ನು ಕಡಿಮೆ ಮಾಡಲು ಸ್ವಲ್ಪ ನೀರನ್ನು ಸಿಂಪಡಿಸಿ ಸ್ವಲ್ಪ ತಣಿಸ್ಕೊಂಡು ಉರಿ ಸಣ್ಣದಾಗಿಟ್ಟು 1 ಸೌಟ್ ಹಿಟ್ಟನ್ನು ಹಾಕಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿ ನೀಟಾಗಿ ಬರ್ತಾ ಇದೆ. ಮುಚ್ಚಿಟ್ಟು 1-2 ನಿಮಿಷ ಅಷ್ಟೇ ಇಟ್ಟು ಪುನಃ ನಾನು ಮೇಲ್ಗಡೆಯಿಂದ ಎಣ್ಣೆ ಹಾಕಲಿಲ್ಲ.
ನೋಡಿ ಎಷ್ಟು ಗರಿ ಗರಿ ನೋಡಿ, ಸೈಡ್ ಎಲ್ಲ ಎಷ್ಟು ಕೆಂಪಾಗಿ ಬಂದಿದೆ. ಏನೇನು ಹಾಕ್ಲಿಲ್ಲ, ನೀವೇ ನೋಡಿದ್ರೆ ರಾಗಿ, ಉದ್ದಿನ ಬೇಳೆ, ಮೆಂತ್ಯ, ಅವಲಕ್ಕಿ ಬಿಟ್ರೆ. ಅವಲಕ್ಕಿ ಹಾಕೋ ಕಾರಣ ಅಂದ್ರೆ ದೋಸೆ ಗರಿ ಗರಿಯಾಗಿ ಬರಲ್ಲ. ನೋಡಿ ಇಷ್ಟು ಚೆನ್ನಾಗಿ ಪೋಳ ಬರ್ತದಲ್ಲ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಇದನ್ನ, ತುಂಬಾ ಚೆನ್ನಾಗಿ ಬರ್ತದೆ. ಮಕ್ಕಳು ಸಹಿತ ಇಷ್ಟಪಡ್ತಾರೆ, ದೊಡ್ಡವರಿಗೆ, ಮನೆ ಮಂದಿಗೆ, ಎಲ್ರಿಗೂ. ಈಗ ನೋಡಿ ಇನ್ನೊಂದು ದೋಸೆ ಹಾಕಿ ಕೊಡ್ತೇನೆ ನೋಡಿ. ಈಗಂತೂ ಏನೂ ಮಾಡಲಿಲ್ಲ ನಾನು, ಎಣ್ಣೆ ಕೂಡ ಬಿಲ್ಕುಲ್ ಹಚ್ಚಲಿಲ್ಲ, ತುಂಬ ಚೆನ್ನಾಗಿ ಬರ್ತಿದೆ. ಖಂಡಿತ ಅವನು ಮಾಡಿ, ತುಂಬಾ ಪೌಷ್ಟಿಕ, ಆರೋಗ್ಯಕರ ಈ ದೋಸೆ ರೆಸಿಪಿಯನ್ನು ನೀವು ಟ್ರೈ ಮಾಡಲೇಬೇಕು. ದಿನ ಬ್ರೇಕ್ಫಾಸ್ಟಿಗೆ ಏನು ಏನು ಅಂತ ಚಿಂತೆ ಮಾಡುವಾಗ ಈ ಥರ ಏನಾದರೂ ದೋಸೆ ಮಾಡಿದರೆ ಮನೆ ಮಂದಿ ಎಲ್ಲ ಸಂತೋಷವಾಗಿ ತಿಂತಾರೆ. ನಿಮ್ಮ ಇಷ್ಟದ ಚಟ್ನಿ ಸಾಂಬಾರ್ ಜೊತೆಗೆ ಸರ್ವ್ ಮಾಡಿ. ನಾನು ಇಲ್ಲಿ ಚಟ್ನಿ ಮಾತ್ರ ಮಾಡಿದ್ದೇನೆ. ಈ ಚಟ್ನಿ ಕೂಡ ತುಂಬಾ ಚೆನ್ನಾಗಾಗಿದೆ, ಸಿಂಪಲ್ ಚಟ್ನಿ ಮಾಡಿದ್ದೀನಿ ನೋಡಿ. ಇಷ್ಟು ಚೆನ್ನಾಗಿ ಬಂದಿದೆ. ಈ ದೋಸೆ ಅಂತೂ ತುಂಬಾ ಟೇಸ್ಟ್, ಯಾಕಂದರೆ ಇದರಲ್ಲಿ ಹಿಟ್ಟು ಬಳಸಲಿಲ್ಲ, ಹೋಲ್ ರಾಗಿ, ಹಾಗಾಗಿ ಅದ್ರ ಸ್ವೀಟ್ನೆಸ್ಸೇ ಬೇರೆ ಇರ್ತದೆ. ಥ್ಯಾಂಕ್ ಯು.